ದುನಿಯಾ ವಿಜಯ್ ಅವರು ಹೀರೋ ಆಗಿರ್ತಾರೆ, ಭಾವನಾ ಮತ್ತೆ ಹರಿಪ್ರಿಯಾ ಐ ಥಿಂಕ್ ಸೊ. ಹೌದು ಹೌದು. ಆ ಸಿನಿಮಾ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಆ ಸಿನಿಮಾ ಬಂದ್ರೆ ನೋಡ್ಬೇಕು ಅಂತ ಅದ್ ಕಾಯ್ತಾ ಇದ್ದಂತ ಒಂದು ವರ್ಗ ಕೂಡ ಇದೆ. ಬಹಳ ಚರ್ಚೆ ಆಗುತ್ತೆ. ಟೈಟಲ್ ಎಲ್ಲೆಲ್ಲೋ ಯಾವ್ದಾದ್ರು ರೀತಿಯಲ್ಲಿ ಕನೆಕ್ಟ್ ಆಗ್ತಿತ್ತು. ಆ ಸಿನಿಮಾ ಯಾಕೆ ಆಗ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಇದೆ. ಅಂದ್ರೆ ಏನಾಯ್ತು ಆಫ್ಟರ್? ಅದೇನಾಗೋಯ್ತು, ಸಿನಿಮಾ ನೋಡಿದಿದ್ರೆ ಇನ್ಫ್ಯಾಕ್ಟ್ ನಾನು ಇದನ್ನು ಒಂದೆರಡು ಕಡೆ ಹೇಳಿದ್ದೀನಿ, ದಯವಿಟ್ಟು ರಿಲೀಸ್ ಮಾಡಿ ಅಂತ ಕುಮಾರಸ್ವಾಮಿ ಅವರು ಹೇಳಿರೋರು, ದೇವೇಗೌಡರು ಹೇಳಿರೋರು. ಅಷ್ಟು ಅದ್ಭುತವಾಗಿರೋಂಥ ಕತೆ. ಅಫ್ಕೋರ್ಸ್ ಅದರಲ್ಲಿ ಬಂದಿದ್ದ ರೇವಣ್ಣ ಅವರಾಗಿರ್ಬೋದು, ದೇವೇಗೌಡ್ರದ್ದು ಗೆಟಪ್ಪಲ್ಲಿ ಲೋಕನಾಥ್ ಅವ್ರು ಮಾಡ್ತಾರೆ, ಸೇಮ್ ಕುಮಾರಸ್ವಾಮಿ ತಾರಾನೇ ಕಾಣಿಸಂಗೆ ರೆಡಿ ಮಾಡ್ತಾರೆ. ಹರಿಪ್ರಿಯಾ ಬಿಕಮ್ಸ್ ರಾಧಿಕಾ ಕುಮಾರಸ್ವಾಮಿ. ಸೊ ಇಂಥ ಕಾನ್ಸೆಪ್ಟನ್ನೇ ಇಟ್ಕೊಂಡು ಮಾಡಿದ್ರು ಅವರು. ಅದು ಅವ್ರಿಗೆ ನಮ್ಮ ಬಗ್ಗೆ ಮಾಡ್ತಾ ಇದ್ದಾರೆ ಸಿನಿಮಾ ಅಂದರೆ ಇನ್ನು ನೆಗೆಟಿವೇ ಇರುತ್ತೆ, ಪಾಸಿಟಿವ್ ಅಂತೂ ಇರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಂಗೆ ತೋರಿಸ್ಲೇ ಇಲ್ಲ. ಕುಮಾರಸ್ವಾಮಿ ವಾಸ್ ದಿ ಹೀರೋ. ಒಂದು ಹೀರೋ ಏನೆಲ್ಲ ಮಾಡಬಲ್ಲ ಅಂದರೆ ಒಬ್ಬ ರಾಜಕೀಯದಲ್ಲಿ ಇದ್ಕೊಂಡು ಏನೆಲ್ಲ ಮಾಡಬಲ್ಲ ಅನ್ನೋವಂಥ ಒಂದು ಕತೆ ತಿರುಳಲ್ಲಿ ನಡೆಯುವಂಥ ಕತೆ ಅದು. ಅದರಲ್ಲಿ ತಂದೆ ಹೇಗೆ ಪಾಲಿಟಿಕ್ಸ್ ಆಡಬಹುದು, ತಂದೆ ಯಾವ್ಯಾವ ಅಂದರೆ ದೇವೇಗೌಡರು ಭಯಂಕರ ಬುದ್ಧಿವಂತರು. ಸೊ ಆಮೇಲೆ ಅವರು ಅಪ್ಪ ದೇವೇಗೌಡರನ್ನ ತುಂಬ ಇಷ್ಟಪಡೋರು. ಆಮೇಲೆ ಒಂದೇ ಒಂದು ಸತಿ ಜೀವನದಲ್ಲಿ ಅವ್ರು ಓಟ್ ಹಾಕಿದ್ದು ಅದು ದೇವೇಗೌಡರಿಗೆ. ಈಗ ಓಟೇ ಹಾಕ್ತಿರ್ಲಿಲ್ಲ ಅವರು. ಈ ಒಂದು ಸತಿ ಹಾಕಿದ್ರು, ಅದು ಗೌಡ್ರಿಗೆ ಹಾಕಿದ್ರು, ದೇವೇಗೌಡ್ರಿಗೆ ಹಾಕಿದ್ರು. ನಂಗೆ ಅವ್ರು ಗೆಲ್ಬೇಕಪ್ಪ ಅಂತ, ನಂಗೆ ಅವರು ಬರಬೇಕಪ್ಪ ವಾಪಸ್ಸು ಅನ್ನೋ ಥರ ಹೋಗಿ ಓಟ್ ಹಾಕಿ ಬಂದಿದ್ರು. ಸೊ ಹಿಂಗಿತ್ತು. ಬಟ್ ಅದೆಲ್ಲ ಈ ಹಿನ್ನೆಲೆ ಅವ್ರಿಗೆ ಗೊತ್ತಿಲ್ವಲ್ಲ. ಆ್ಯಂಡ್ ಸಿನಿಮಾ ನೋಡಿರೂ ಇಲ್ಲ ಅವರು, ಸ್ಟೇ ತಂದುಬಿಟ್ರು. ಸೊ ಸ್ಟೇ ತಂದಮೇಲೆ ವಿ ಹ್ಯಾಡ್ ಟು ಸ್ಟಾಪ್. ಸಿನಿಮಾ ಶೂಟ್ ಆಗೋಗಿತ್ತು, ಈಗಲೂ ರೆಡಿ ಇದೆ, ಡಬ್ಬಿಂಗ್ ಆದರೆ ಸಿನಿಮಾ ರಿಲೀಸು ಆಲ್ಮೋಸ್ಟ್ ಅಲ್ಲ ಆಗೋಗಿದೆ, ಕ್ಲೈಮ್ಯಾಕ್ಸು ಆಗೋಗಿದೆ, ಶೂಟ್ ಆಗೋಗಿದೆ. ಏನು ಹರಿಪ್ರಿಯಾ ಅವರು, ಭಾವನಾ ಅವರು ಮತ್ತು ವಿಜಯ್ ಅವರೆಲ್ಲ ಬಂದು ಡಬ್ಬಿಂಗ್ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗೋಗುತ್ತೆ. ರಂಗಾಯಣ ರಘು ಅವರಿದ್ದರು. ಸೊ ಅವರೆಲ್ಲ ಬಂದು ಮಾಡಿದ್ರೆ ಸಿನಿಮಾ ಕಂಪ್ಲೀಟೇ, ರಿಲೀಸ್ಗೆ ರೆಡಿ ಹಂಗಿದೆ. ಇವಾಗ ನನ್ನ ಹತ್ರ ಇನ್ನೂ ಇದೆ ಅದು. ಸೊ ಬಟ್ ಅವರು ಗೊಂದಲಕ್ಕೆ ಬಿದ್ದರು, ನನ್ನ ಬಗ್ಗೆ ನೆಗೆಟಿವ್ ಆಗೇನೋ ಸಿನಿಮಾ ಮಾಡ್ತಾ ಇದ್ದಾರೆ, ರವಿ ಬೆಳಗೆರೆ ಮಾಡ್ತಾನೆ ಅಂದಮೇಲೆ ಇನ್ನೇನಾದರೂ ಇಲ್ಲೇ ಇರುತ್ತೆ ಅದರಲ್ಲಿ ಅನ್ನೋ ಥರದ್ದು ಬಂದು ಸ್ಟೇ ತೊಗೊಂಬಂದರು. ಆಮೇಲೆ ಅದನ್ನು ವಾಪಸ್ಸು ತೊಗೊಂಡ್ರು ಅವರು. ಅಷ್ಟೊತ್ತಿಗೆ ಸಿನಿಮಾ ಮಾಡೋ ಇದು ಹೊಟ್ಟೋಗಿತ್ತು ಅವ್ರಿಗೆ. ಒಂದು ಸತಿ ಇಂಟ್ರೆಸ್ಟ್ ಕಳೆದೋಯ್ತು ಅಂತಂದರೆ ಏನು ಜಪ್ಪಯ್ಯ ಅಂದರೂ ಅದನ್ನು ವಾಪಸ್ಸು ಮಾಡ್ಸೋಕ್ಕೆ ಸಾಧ್ಯ ಇರಲಿಲ್ಲ. ಒಂದು ಇನ್ನೊಂದು ಸಿಸ್ಟಮಿಂದ ಡಿಲೀಟ್ ಮಾಡಿಬಿಟ್ರೆ ಯಾವ್ದಾರ ಒಂದು ವ್ಯಕ್ತಿನ ಡಿಲೀಟ್ ಅಷ್ಟೇ ಅವರು. ಮತ್ತೆ ತಿರ್ಗಾ ಅವ್ರನ್ನ ನೆನಪಿಸ್ಕೊಳ್ಳೋದು, ಅವ್ರ ಜೊತೆ ಸಂಪರ್ಕ ಮಾಡಬೇಕು ಅನ್ನೋದು ಬಯಸೋದು ಅವರೇ ಬಂದಾಗ ಕೂಡ ಸಿಗೋದು ಮಾಡ್ತಾ ಇರಲಿಲ್ಲ. ನಿಮಗೆ ಏನು ಅನ್ಸುತ್ತೆ ಅಂದ್ರೆ ಈ ತರದ್ದೆಲ್ಲ ಸಿನಿಮಾ ರಂಗದ ಬಗ್ಗೆ ಬರೆದಾಗ, ನೀವು ಚಿತ್ರರಂಗದಲ್ಲಿ ಹತ್ರ ಇದ್ದಾಗ ಅದು ಎಲ್ಲಿ ಯಾವ್ದಾದ್ರು ಒಂದು ರೀತಿಯಲ್ಲಿ ನಿಮಗೆ ಏನಾದ್ರು ಕನೆಕ್ಟ್ ಆಗೋದು, ಅಥವಾ ಅಲ್ಲಿ ಚಿತ್ರರಂಗದವರು ನಿಮಗೆ ಕೊಡ್ತಾ ಇದ್ದಂಥ ರೆಸ್ಪಾನ್ಸ್ ಹೇಗೆ ರಿಸೀವ್ ಮಾಡ್ತಾ ಇದ್ರು, ನೀವು ಹೇಗೆ ಬೇರೆಯವ್ರನ್ನ ಫೇಸ್ ಮಾಡ್ತಾ ಇದ್ರಲ್ಲ, ಅದು ಸಿಚುವೇಶನ್ ಅಲ್ಲ ಖಂಡಿತ ಹೆಂಗಿರ್ತಿತ್ತು? ಅದೇ ಒಂದು ಜನ ಅದನ್ನು ರಿಸೀವ್ ಮಾಡೋರು ಒಂದು ವರ್ಗ ಅಂದರೆ ಮೋಸ್ಟ್ ಆಫ್ ಇಟ್ 80% ಆಫ್ ಪೀಪಲ್, ಬರೀ ಚಿತ್ರರಂಗದ್ದು ಅಂತ ಹೇಳ್ತಿಲ್ಲ, ಏನೇ ಬರೆದ್ರು ಈ ಮನುಷ್ಯ ಸತ್ಯ ಬರೀತಾನೆ ಅನ್ನೋದನ್ನು ಆಲ್ರೆಡಿ ಲೇಬಲ್ ಅವ್ರಿಗೆ ಬಂದುಬಿಟ್ಟಿತ್ತು. ಸೊ ಬರೆದ್ರೆ ಬಹುಶಃ ಇದು ಸತ್ಯ, ಹೌದು ಚಿತ್ರರಂಗದೇ ಆಗಿರ್ಬೋದು, ಇದು ಸತ್ಯ ಇದು ಅಂತ. ಕೊಂಕಾಡೋರು ಹಾಡೇ ಹಾಡ್ತಾರೆ ಅಲ್ಲ, ಅದೇ ಒಲ್ಲದ ಗಂಡಂಗೆ ಮೊಸರಲ್ಲೂ ಕಲ್ಲು ಅಂತಾರಲ್ಲ, ಹಾಗೆ ಇದ್ದೇ ಇದ್ದಾರೆ, ಇವಾಗೂ ಇದ್ದಾರೆ. ಅದು ಬೇರೆ. ಅಪ್ಪ ನಶಿಸಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ, ಅವ್ರ ಬರವಣಿಗೆ ನಶಿಸಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಈಗಲೂ ಇಂಗ್ಲೀಷಲ್ಲಿ ಕೂಡ ಇಂಗ್ಲೀಷಿಂದ ಹಿಡಿದು ಕೂಡ ಈ ಕನ್ನಡವರೆಗೂ ಬಂದರೆ ಒಬ್ಬ ರೈಟರು ತೀರ್ ಹೋದ್ಮೇಲೆ ಅವನ ಬರವಣಿಗೆ, ಅವನ ನೆನಪು ಎಲ್ಲವುದು ಕ್ರಮೇಣ ನಶಿಸಿ ಹೋಗ್ತಾ ಹೋಗುತ್ತೆ. ಇದು ಹಂಗಾಗ್ತಿಲ್ಲ. ಅವರ ಪುಸ್ತಕ ಎಷ್ಟು ಅಪ್ಪ ಇದ್ದಾಗಿನ ಜಾಸ್ತಿ ರೀಪ್ರಿಂಟ್ ಆಗ್ತಿದೆ ಈಗ. ಆ ಬೇಡಿಕೆ ಇನ್ನೂ ಹಾಗೇ ಇದೆ. ಇನ್ನು 20 ವರ್ಷ ಆದರೂ ಆ ಪುಸ್ತಕಕ್ಕೆ ಇದಿರಲ್ಲ, ನಶಿಸಿ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಲೆಯ ಥರದ ಪುಸ್ತಕನೂ ಬರೆದ್ಬಿಟ್ಟಿರೋದ್ರಿಂದ ಎಲ್ಲ ನಿಮಗೆ ಈ ವಯಸ್ಸಿನವ್ರಿಗೆ ಈ ಪುಸ್ತಕ ಇಷ್ಟ ಆಗುತ್ತೆ, ಇನ್ನೊಂದು ವರ್ಗಕ್ಕೆ ಈ ಪುಸ್ತಕ ಇಷ್ಟ ಆಗುತ್ತೆ ಅನ್ನೋ ಥರದ್ದು ಇದ್ದಾವೆ. ಎಲ್ಲ ಪುಸ್ತಕ ಥರ
ಕ್ರೈಮ್ ಇರ್ಬೋದು, ಸೈಕಾಲಜಿಕಲ್ ಇರ್ಬೋದು, ಹ್ಯೂಮನ್ ಇಂಟ್ರೆಸ್ಟ್ ಆಗಿರ್ಬೋದು, ತಾಯಿ ಬಗ್ಗೆ ಆಗಿರ್ಬೋದು, ಸೊ ಇಂಥವೆಲ್ಲ ಲವಲವಿಕೆ ಇರಬಹುದು, ಕಾಸ್ಬಾತ್ ಆಗಿರ್ಬೋದು, ಸೊ ಅವ್ರ ಎಕ್ಸ್ಪೀರಿಯನ್ಸಸ್, ಅವಮಾನಗಳು, ಸನ್ಮಾನಗಳು ಅವೆಲ್ಲದನ್ನು ಸೇರಿಸಿ ನೋಡಿದಾಗ ಅದು ಎವರ್ ಗ್ರೀನು. ಸೊ ಅದನ್ನು ಆಲ್ರೆಡಿ ಪಡ್ಕೊಂಡ್ಬಿಟ್ಟಿದ್ರು. ಅಫ್ಕೋರ್ಸ್ ಸಿನಿಮಾ ಬಗ್ಗೆ ಬರೆದಾಗ ಕಿಟಪ್ಪಂದು ಒಂದು ರೂಲ್ ಇತ್ತು, ಯಾರೇ ಆಗಿದ್ರು ಅವರು ಎಂಥ ಹೀರೋ ಬಗ್ಗೆ ಅವ್ರು ಬರೆದಿದ್ರು ಕೂಡ ಒಂದೇ ಮಾತು, ಅದು ಅವ್ರ ಪ್ರೊಫೆಷನ್. ಅದಕ್ಕೆ ನಾನು ಈಗಲೂ ನನಗೆ ಅದನ್ನು ಅವನೇ ಹೇಳ್ತಾನೆ. ನಾನೀಗ ಮೊನ್ನೆನೂ ಬರೆದೆ ಸಿನಿಮಾ, ಒಂದು ನಟಿ ಬಗ್ಗೆ ಬರೆದೆ. ಅವಾಗೂ ಅವ್ರನ್ನ ಹೇಳಿದ್ದು ಅಷ್ಟೇ, ಇದು ನಿನ್ನ ಪ್ರೊಫೆಷನ್ನು, ನನ್ನ ಪ್ರೊಫೆಷನ್ ನನಗೆ. ನಿನಗೆ ಸುದ್ದಿ ಸಿಕ್ತು, ನೀನು ಬರೀತೀಯ, ನೀನು ಮಾಡೇ ಮಾಡ್ತೀಯ. ನನಗೆ ಆ್ಯಕ್ಟಿಂಗ್ ಮಾಡೋಕೆ ಒಬ್ಬನು ಯಾರೋ ಪ್ರೊಡ್ಯೂಸರು ಡೈರೆಕ್ಟ್ರು ಮುಂದೆ ಬರ್ತಾರೆ ಅಂದರೆ ನಾನು ಮಾಡದೆ ಯಾಕೆ ಕೂತ್ಕೋತೀನಿ, ನಾಳೆ ಮಾಡೇ ಮಾಡ್ತೀನಿ. ಹಂಗೆ ನಿಂಗೆ ಸುದ್ದಿ ಸಿಕ್ಕಾಗ ಹಾಗೆ ಅಪ್ಪನ ಕಡೆನೂ ಆಗ್ತಿತ್ತು. ಆಮೇಲೆ ಅಪ್ಪನ ಹತ್ರ ನನಗೆ ಅಟ್ಲೀಸ್ಟ್ ಇಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡ್ಬೋದಾಗಿತ್ತು. ಅವನು ಅಪ್ಪಂಗೆ ಅಷ್ಟೂ ಮಾಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಅವ್ರ ಪೆನ್ ಸಿಕ್ಕವ್ರಿಗೆ ಹೇಳೋನು, ಆ ನಟ ಸಿಕ್ಕವ್ರಿಗೆ ಹೇಳೋನು, ಏನು ಸರ್ ನಾನೇ ಅವ್ರ ಪೆನ್ ಕಿತ್ಕೊಂಡು ನಾನು ಬರಿಬೇಡಿ ಅಂತ ಹೇಳೋಕ್ಕಾಗತ್ತಾ, ಅಥವಾ ಪೆನ್ ಕಿತ್ಕೊಂಡು ನಾನೇ ಬೇರೆ ಏನಾರು ಬರೆಯೋಕ್ಕಾಗತ್ತಾ? ಆಗಲ್ವಲ್ಲ ಸರ್, ಅವ್ರು ಏನು ಮಾಡ್ತಾರೆ ಅವ್ರು ಮಾಡೇ ಮಾಡ್ತಾರೆ, ಅದು ಅವ್ರ ಪ್ರೊಫೆಷನು ಅನ್ನೋ ಥರ ಬಾಂಧವ್ಯ ಅವನು ಇಟ್ಕೊಂಡಿದ್ದ. ಆಮೇಲೆ ಅವನು ತುಂಬ ಸರಳ ಮನುಷ್ಯ, ಜೀವಿ, ತುಂಬ ಇದು ಮಾಡ್ಕೊಂಡು ಹೌದೇನು ಇವಾಗ ಅನ್ನೋ ಥರದ್ದೆಲ್ಲ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ. ಬೆಂಗಳೂರು ಸರ್ ಇರೋವರೆಗೂ ಒಂದು ಬೇರೆ, ಅವ್ರು ಕೊನೆವರೆಗೂ ಅದನ್ನ ನಿಭಾಯಿಸಿದ್ರು, ಅವ್ರು ಉಸಿರಿರೋವರೆಗೂ ನಡೆಸಿದ್ರು, ಶಕ್ತಿ ಮೀರಿ ನಡೆಸಿದ್ರು. ಈಗ ಹೋದ ಮೇಲೆ ನೀವು ಹೇಳಿದಾಗೆ ಏನಾಯ್ತು, ಹೆಂಗೆ ಏನೇನೆಲ್ಲ ಚಾಲೆಂಜಸ್? ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ, ದೊಡ್ಡ ಬ್ರ್ಯಾಂಡ್ ಅದು, ಬರೀ ಹೌದು. ಏನೆಲ್ಲ ಚಾಲೆಂಜಸ್? ಫಸ್ಟು ಆನ್ಲೈನ್ ಮಾತ್ರ ಮಾಡಿದೆ, ಬಿಕಾಸ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಚಾಲೆಂಜಸ್ ತಗೊಳ್ಳೋದನ್ನು ಪಳಗಿಸ್ಬಿಟ್ಟಿದ್ರು. ನಾನು ಐ ಆಮ್ ರೆಡಿ ಟು ಟೇಕ್ ಎನಿ ಚಾಲೆಂಜ್. ನನಗೇನೋ ಅದ್ರ ಬಗ್ಗೆ ಹಿಂದೇಟ್ ಹಾಕೋದು ಬೇಡ, ಯಾಕೆ ಬೇಕು ಅನ್ನೋದು ಅವೆಲ್ಲ ಇಲ್ಲ ನನಗೆ. ಅದ್ರದ್ದು ಬಗ್ಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಆನ್ ಇಟ್. ಬಟ್ ಒಂದೇನಾಗ್ತಿತ್ತು, ಅಪ್ಪ ಪ್ರಾರ್ಥನಾ ಶಾಲೆಗೂ ಇದಾಗಿದ್ದರು, ಪ್ರೆಸಿಡೆಂಟ್ ಆಗಿದ್ದರು. ಆ್ಯಂಡ್ ಈ ಕಡೆ ಓಮನಸೆ ಪತ್ರಿಕೆ ಬರೆದಿತ್ತು, ಅವ್ರಿಗೆ ಆದಾಯಗಳು ಜಾಸ್ತಿ ಇತ್ತು. ನನಗೆ ಅದು ಹಂಗಾಗಲಿಲ್ಲ. ಈಗ ನನ್ಗೆ ಜಸ್ಟ್ ಇವಾಗ ಭಾವನಾ ಪ್ರಕಾಶನ ಮತ್ತು ಹಾಯ್ ಬ್ಯಾಂಗ್ಳೂರು ಇದೆರಡನ್ನ ನಾನು ಮಾಡಬೇಕು. ಇವಾಗಿನ ಕಾಲಘಟ್ಟಕ್ಕೆ ಹಾಯ್ ಬ್ಯಾಂಗ್ಳೂರನ್ನ ಹಾರ್ಡ್ ಕಾಪಿನ ನಾನು ಮಾಡ್ತಾಯಿದ್ದೀನಿ ಅಂತಂದರೆ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್. ಯಾಕಂದರೆ ಪತ್ರಿಕೋದ್ಯಮ ನಶಿಸೇ ಹೋಗ್ತಿದೆ, ಡಿಜಿಟಲ್ ಮಾಧ್ಯಮ ಎದ್ದು ನಿಂತುಬಿಟ್ಟಿದೆ. ಸೊ ಇಂಥ ಟೈಮಲ್ಲಿ ನನ್ನ ಏಜೆಂಟ್ರನ್ನ ಹಿಡಿದು ಕಾಡಿ ಬೇಡಿ ಊರುಗಳಿಗೆ ತಲುಪಿಸೋದು, ಅದು ಸತತವಾಗಿ ಪ್ರಯತ್ನ ಇನ್ನೂ ನಡೀತಾನೆ ಇದೆ. ಅದು ಸಖತ್ತಾಗಿ ನಮ್ಮ ಪೇಪರ್ ಹಂಗೆ ಸೆಲ್ ಆಗ್ತಿದೆ, ಹಂಗೆ ಆಗ್ತಿಲ್ಲ. ಮೊದಲಾಗಿದ್ದರೆ 5 ಲಕ್ಷ ಪ್ರಿಂಟು ಹಾಯ್ ಬ್ಯಾಂಗ್ಳೂರು, ಈಗ ನಾನು 35-40 ಸಾವಿರ ಪ್ರಿಂಟ್ ಮಾಡೋಕ್ಕೆ ಓದಾಡಬೇಕು. ಹಂಗಾಗಿ ಪರಿಸ್ಥಿತಿ ಹಂಗಿದೆ ಅಲ್ವಾ. ಸೊ ಹಾಗೆ ಈ ಥರ ನಡೀತಾ ಇರಬೇಕಾದ್ರೆ ಐ ಥಿಂಕ್ ಮೋಸ್ಟ್ ಆಫ್ ದ ಚಾಲೆಂಜಸ್ ಈಸ್ ಟು ಡಿಸೈಡ್ ಯಾವುದನ್ನ ಲೀಡು, ಮತ್ತು ಯಾವುದನ್ನು ತೊಗೊಂಡ್ರೆ ಲೀಡ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಮಾರೋದೇ ಕಷ್ಟ, ಅದೇ ಒಂದು ದೊಡ್ಡ ಚಾಲೆಂಜ್. ಜನಕ್ಕೆ ತಲುಪಿಸೋದು ಕಷ್ಟ. ಒಂದು ಸ್ಟಾಲಲ್ಲಿ ಹಾಯ್ ಬ್ಯಾಂಗ್ಳೂರು ನೇತು ಹಾಕಿದೆ ಅಂತಂದರೆ ಆ ಸುದ್ದಿ ನೋಡೇ ಅದನ್ನು ತಗೋತಾರೆ ಜನ. ಇಲ್ಲಾಂದರೆ ಓಕೆ ಏನೋ ಒಂದು ಸುದ್ದಿ ಹಂಗಿರಲ್ಲ. ನಾನು ತೊಗೊಳ್ಳೋದು ಕೂಡ ಅಪ್ಪನ ಶೈಲಿ, ಅಪ್ಪನ ಜೊತೆ ಕೆಲಸ ಮಾಡಿನೇ ಬಂದಿದೆ ಏನೋ ಗೊತ್ತಿಲ್ಲ. ಅಪ್ಪ ಯಾವುದನ್ನು ತೊಗೊಂಡ್ರೆ ಇದು ಲೀಡಿಗೆ ಸೂಕ್ತ, ಅದಕ್ಕಿಂತ ಹೈಯರ್ದಿನೋ ಇನ್ನೊಂದೇನೋ ಇರುತ್ತೆ, ಅದು ಸೆಕೆಂಡ್ ಲೀಡ್ ಆಗಿರುತ್ತೆ. ಬಟ್ ಫಸ್ಟ್ ಲೀಡು ಕೆಲವು ಸತಿ ಹ್ಯೂಮನ್ ಟಚ್ ಬೇಕು ಅಂತ ತೊಗೊಂಡ್ಬಿಡ್ತಾರೆ, ಕೆಲವು ಸತಿ ಕ್ರೈಮ್ ಟಚ್ ಬೇಕು ಅಂತ ತೊಗೋತಾರೆ. ಸೊ ಅಂಥದನ್ನೆಲ್ಲ ಒಂಚೂರು ನನಗೂ ಒಂದು ಜಡ್ಜ್ಮೆಂಟ್ ಇರೋದ್ರಿಂದ. ಆಮೇಲೆ ಈ ಹೆಡ್ಡಿಂಗ್ಗಳು ಕೊಡೋದು, ಅದಕ್ಕೆ ಕಿಕ್ಕರ್ಗಳು ಕೊಡೋದು, ಸೊ ಅಂಥದ್ದೆಲ್ಲ ಈ ಪಂಚಿಂಗ್ ಡೈಲಾಗ್ಗಳು ಬರೋ ಅಂಥದ್ದು ಅವೆಲ್ಲ. ಅಂದ್ರೆ ಈಗ ಫೇಸ್ಬುಕ್ಕಲ್ಲಿ ನನ್ನ ಕಮೆಂಟ್ಸ್ ನೋಡಿದ್ರೆ ನನಗೆ ಫೋನ್ ಕರೆ ಮೆಸೇಜಸ್ಸು ಅದೆಲ್ಲ ಬರುತ್ತಲ್ಲ, ಅದರಲ್ಲೆಲ್ಲ ಇಂಥದ್ದೇ ಇರುತ್ತೆ. ರವಿ ಬೆಳಗೆರೆ ಅವರು ಅದನ್ನು ಪೇಪರ್ನ ನೋಡಿದಾಗ ಇನ್ನೂ ಅವ್ರು ಇಲ್ಲ ಅನ್ನೋದು ನಮಗೆ ಭಾವನೆ ಬರ್ತಾ ಇಲ್ಲ ಅಂದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ನನ್ನ ಬರವಣಿಗೆ ನಮ್ಮ ತಾಯಿ ಬರಿತಾ ಇದ್ದಾರೆ ಇವಾಗ ಕಾಸ್ಬಾತು. ಸೊ ಅವರ ಜೀವನ, ಅವರು ಅಪ್ಪನ ನೋಡಿದ ರೀತಿ, ಮತ್ತು ಅವರ ಬಾಲ್ಯ, ಅವರ ಪ್ರೇಮ, ಅದನ್ನೆಲ್ಲ ಈಗ ಅಮ್ಮ ಬರಿತಾ ಇದ್ದಾರೆ. ಸೊ ಆ ಕಾಸ್ಬಾತು ಓದೋಕ್ಕೆ
ಖುಷಿ ಆಗುತ್ತೆ. ನಾನೊಂದು ಬಾನಿಗೆರೆ ಅಂತ ಒಂದು ಸಾಫ್ಟ್ ಕಾರ್ನರ್ ಬರೀತೀನಿ. ಆ ಆರ್ಟಿಕಲ್ನ ನಾನು ಸೈಕಾಲಜಿ ತೊಗೊಂಡಿರೋದ್ರಿಂದ ಸ್ವಲ್ಪ ಈಸಿ ಹ್ಯೂಮನ್ ಟಚ್ ಕೊಟ್ಟು ಒಂದು ಬಾಂಧವ್ಯ ಸಂಬಂಧದ ಬಗ್ಗೆ ಬರೆಯೋದಕ್ಕೆ ನನಗೆ ಕಂಫರ್ಟಬಲ್. ಸೊ ಅದನ್ನು ಬರೆದಿರ್ತೀನಿ. ಆಮೇಲೆ ಅದೇ ಥರ ಕ್ರೈಮ್ ಡೈರಿಗೆ ವರದಿ ಮಾಡಿ ಅಭ್ಯಾಸ ಆಗಿತ್ತಲ್ಲ, ಸೊ ಆ ಕ್ರೈಮ್ ಶೈಲಿ ಬರಿ ಅಂತಂದರೆ ಅಲ್ಲಿಗೆ ತಿರ್ಕೊಬಿಡ್ತೀನಿ ವಾಪಸ್ಸು. ಗುಲಾಬಿಯಿಂದ ಚಾಕು ಕೈ ಹಿಡಿತೀನಿ. ಸೊ ಹಿಂಗೆ ಈ ಥರದ್ದೊಂದಿಷ್ಟು ಕಲ್ತೀನಿ. ಸಿನಿಮಾ ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.